Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ದೂತ ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆ, ಈ ಆಲಯದ ಸಂತರಾದ ಸಂತ ಸಬಾಸ್ಟಿಯನರೇ, ತೆರೇಸಮ್ಮನವರೇ, ಎಲ್ಲ ಸಂತ ಹಾಗೂ ನಮ್ಮೆಲ್ಲರನ್ನ ಕಾಯುವಂತ ಎಲ್ಲ ದೂತರುಗಳೇ, ಆರ್ಕೇಂಜಲ್ಸ್ಗಳೇ, ಇದೋ ಈ ನಿಮಿಷದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಒಬ್ಬೊಬ್ಬರ ಅವಶ್ಯಕತೆಗಳಿಗಾಗಿ, ನೊಂದು ಬೆಂದಿರುವಂಥ ಒಂದೊಂದು ಮನಕ್ಕೆ ಸಾಂತ್ವನ ಕೊಡುವಂಥ ವಾಗ್ದಾನ ನಮ್ಮಲ್ಲಿ ನೆರವೇರುವುದಕ್ಕಾಗಿ ನಾನಾ ರೀತಿಯ ಕಷ್ಟಗಳು, ಒಂದಲ್ಲ ಎರಡಲ್ಲ, ನಾನಾ ರೀತಿಯ ಪ್ರಯತ್ನಗಳು, ನಾನಾ ರೀತಿಯ ಕಷ್ಟಗಳು, ಸಾಲದ ಹೊರೆಗಳು, ಏಳಲು ಅಸಾಧ್ಯವಿಲ್ಲದಂತೆ ಇದೋ ಒಂದೊಂದು ಕ್ಷಣವು ಚಿಂತಿಸುವಂಥ, ದುಃಖಿಸುವಂಥ, ಕಣ್ಣೀರಿಡುವಂಥ, ಗೋಳಾಡುವಂಥ ಎಲ್ಲದಕ್ಕೂ ಪರಿಹಾರ ನಿಮ್ಮಲ್ಲಿ ಕಂಡುಕೊಳ್ಳುವುದಕ್ಕಾಗಿ ನಮ್ಮನ್ನು ಬರಮಾಡಿದ್ದೀರಿ ಸ್ವಾಮಿ. ನಮ್ಮೆಲ್ಲರ ಮೇಲೆ ಇದೋ ಸಂತರು ಯಾವ ರೀತಿ ಲೋಕದಲ್ಲಿ ಕಷ್ಟದಿಂದ ಒಂದು ಸುಖವನ್ನು ಅನುಭವಿಸುತ್ತಿದ್ದಾರೋ ಅದೇ ರೀತಿಯಲ್ಲಿ ನಾವು ಸಹ ಕಷ್ಟ ಇಲ್ಲದೆ ಇದೋ ನಾವೆಲ್ಲರೂ ಶ್ರೀಮಂತರಾಗಿ ಐಶ್ವರ್ಯವುಳ್ಳವರಾಗಿದ್ದಲ್ಲಿ ಇಲ್ಲಿಗೆ ನಾವು ಖಂಡಿತ ಬರ್ತಿರ್ಲಿಲ್ಲ. ನಮ್ಮೆಲ್ಲರಲ್ಲೂ ನಾನಾ ಪ್ರಶ್ನೆಗಳು, ನಾನಾ ವಿಧವಾದಂಥ ಈ ಲೋಕದವನ್ನು ಜಯಿಸಲು ಸಾಧ್ಯವಿಲ್ಲದಂಥ ಅವಸ್ಥೆಯಲ್ಲಿರುವಂಥ ಕಷ್ಟಕ್ಕೆ ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಪರಿಹಾರ ನಿನ್ನಿಂದ ಮಾತ್ರವೇ. ಆ ಪರಿಹಾರ ಶಾಶ್ವತವಾದಂಥ ನಿನ್ನ ಒಡಂಬಡಿಕೆಯಲ್ಲಿ ನಾನು ಸಹ ಒಂದು ಉತ್ತಮನಾದಂಥ ಒಂದು ಮನುಷ್ಯನಾಗಿ ಮಾರ್ಪಡಲು ಸಂತರುಗಳೇ, ಪ್ರವಾದಿಗಳೇ, ರಕ್ತಸಾಕ್ಷಿಗಳೇ, ಅಪೊಸ್ತಲರೇ, ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿ ಎಂಬುದಾಗಿ ತಾಯಿಯ ಮಧ್ಯಸ್ಥಿಕೆಯೊಂದಿಗೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಏಕ ಮನಸ್ಸು, ಏಕ ಕೊರಳಿನಿಂದ ನಾವೆಲ್ಲರೂ ಸೇರಿ ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸ್ರಿ ತಾಯಿ. ಎಲ್ಲರೂ ನಿಮ್ಮ ಎಡಗೈಯನ್ನ ಹೃದಯದ ಭಾಗದಲ್ಲಿ ಇಟ್ಟುಕೊಳ್ಳ್ರಿ. ವಿಶ್ವಾಸದೊಂದಿಗೆ ನಿಮ್ಮ ಶರೀರವನ್ನ, ನಿಮ್ಮ ಆತ್ಮವನ್ನ ದೇವನ ಕರಗಳಿಗೆ ಬಿಟ್ಟುಕೊಡಿ. ಕಾರಣ ದೇವರಿಲ್ಲದೆ ನಿಮ್ಮ ನನ್ನ ಬದುಕೆಲ್ಲ. ಆತನು ನಮಗೆ ಜೀವ ಕೊಟ್ಟವನು, ಜೀವ ತೆಗೆಯುವವನು ಆತನೇ. ಆತನ ಪಾದದಡಿಗೆ ನಾವು ಬಂದಿದ್ದೇವೆ ಸ್ವಾಮಿ. ನನ್ನೆಲ್ಲ ಒಂದೊಂದು ಅವಸ್ಥೆಯನ್ನು ನನಗೆ ಒಪ್ಪಿಸಿಕೊಡ್ತಿದ್ದೇನೆ. ನನ್ನನ್ನು ಅಭ್ಯಂಗಿಸಿರೆಂಬುದಾಗಿ ಕೇಳಿಕೊಡುತ್ತಾ, ತಡೆಯಲು, ಸಹಿಸಲು ಹಾಗೂ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲದಂಥ ಅವಸ್ಥೆಯಲ್ಲಿ ನಿನ್ನ ಆಶ್ರಯಕ್ಕೆ ಬಂದಿದ್ದಂಥ ನಮ್ಮೆಲ್ಲರನ್ನ ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ಅಭಿಷೇಕ ಮಾಡಿಕೊಳ್ಳುತ್ತಾ, ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ದಿ ಲಾರ್ಡ್ ಹೇಳ್ರಿ. ದಯವಿಟ್ಟೆಲ್ಲ ಕುಳಿತುಕೊಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಸೌಂಡ್ ಹಿಂದೆವರೆಗೂ ಕೇಳಿಸತ್ತಾ? ಹಿಂದೆ ಸೌಂಡ್ ಕೇಳಿಸತ್ತಾ? ಸೌಂಡ್ ಕೇಳಿಸತ್ತಾ? ಹಲೋ, ನಿಂತ್ಕೊಳ್ಬೇಡ್ರಿ, ಕೂತ್ಕೊಳ್ರಿ. ಸೌಂಡ್ ಕೇಳುತ್ತಾ? ಹಾಂ, ಕನ್ನಡ ಅರ್ಥ ಆಗ್ತದಾ? ಓಕೆ, ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ಸುಮಾರು ಒಂದು ತಿಂಗಳು ಪ್ರಾರ್ಥನೆ ಇರಲಿಲ್ಲ. ಕಾರಣ ಇವತ್ತೇ ಪ್ರಾರ್ಥನೆಯನ್ನು ದೇವನ ಆಶೀರ್ವಾದದೊಂದಿಗೆ ದೇವನು ಹೋಗಲೇಬೇಕೆಂಬುದಾಗಿ ಕಡ್ಡಾಯಪಡಿಸಿ ನನ್ನನ್ನು ಕಳಿಸ್ಯಾರ. ಆದರೂ ನನ್ನ ಈ ಎಡ ಕಣ್ಣು ಆಪರೇಷನ್ ಆಗಿ ಕೇವಲ 2 ವಾರ ಮಾತ್ರ. ಬಲಗಣ್ಣು 1 ತಿಂಗಳು ಕರೆಕ್ಟಾಗಿ ನೆನ್ನೆಗೆ. ಇವತ್ತು ಈ ಕಣ್ಣು ಆಪರೇಷನ್ ಆಗಿ 2 ವಾರ ಮಾತ್ರ. ಡಾಕ್ಟರ್ ಹೇಳಿದರು ಎಲ್ಲೂ ಹೋಗ್ಬೇಡ, ಅದಾದಮೇಲೆ ಗಾಳಿ ಹೊಡೆತಕ್ಕೆ ಕಣ್ಣು ಇನ್ಫೆಕ್ಷನ್ ಆಗ್ತದೆ ಎಲ್ಲ ಹೇಳಿದರು. ಆದರೂ ನನ್ನ ದೇವನು ನನ್ನ ಜೊತೆ ಇರುವಾಗ ಆತನೇ ಕಣ್ಣು ಕೊಟ್ಟವನು, ಹೌದಲ್ಲ? ಕಣ್ಣು ಕೊಟ್ಟವನು, ಜೀವ ಕೊಟ್ಟವನು, ಎಲ್ಲವೂ. ದೇವರ ಮಾತನ್ನು ನಾನು ತಿರಸ್ಕರಿಸಲಿಲ್ಲ, ಬದಲಾಗಿ ಅನೇಕರ ನಾನಾ ರೀತಿಯ ಕಷ್ಟಕ್ಕೆ ಹಾಗೂ ಫೋನ್ ಕರೆಗಳಿಗೆ ನಾನು ಇವತ್ತು ಬರಬೇಕಾಗಿತ್ತು. ಅದಕ್ಕಾಗಿ ದೇವನಿಗೆ ವಂದಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನನಗಾಗಿ ಪ್ರಾರ್ಥಿಸಿದರೆ ಈ ಒಂದು ಆಪರೇಷನನ್ನು ದೇವರು 2 ಕಣ್ಣನ್ನು ದೇವನ ಅಭಿಷೇಕದೊಂದಿಗೆ ಯಾವ ಒಂದು ತೊಂದರೆ ಇಲ್ಲದಂತೆ ದೇವರು ಎಲ್ಲ ಕಾರ್ಯ ಎಲ್ಲ ಪ್ರಾರ್ಥನೆಯೊಂದಿಗೆ ದೇವರು ಯಶಸ್ವಿಯನ್ನು ಆಪರೇಷನ್ ಮೂಲಕ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವನಿಗೆ ವಂದನೆ ಸಲ್ಲಿಸ್ತೇನೆ. ಹಾಗೂ ನಿಮ್ಮೆಲ್ಲರಿಗೂ ದಾಹವುಳ್ಳ ನಿಮ್ಮೆಲ್ಲರ ದಾಹಕ್ಕೆ ಇಂದು ದೇವನ ವಾಕ್ಯ ನಿಮ್ಮೆಲ್ಲರ ಹೃದಯವನ್ನು ಸ್ಪರ್ಶಿಸಲಿ. ಪ್ರಿಯರೇ, ಇದು ಅಂತ್ಯಕಾಲ. ನಿಮ್ಮೆಲ್ಲರನ್ನ ನಾನು ಈ ಒಂದು ತಿಂಗಳು ಅನೇಕ ವಾಕ್ಯಗಳಲ್ಲಿ ನಾನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಿದ್ದೆ. ಇಡೀ ಒಂದೊಂದು ದಿನ ರಾತ್ರಿ ಇಡೀ ಪ್ರಾರ್ಥನೆ ಮಾಡಿ 6 ಗಂಟೆಗೆ ನಾನು ಮಲಗ್ತಾ ಇದ್ದೆ. ದೇವರು ಅನೇಕ ವಿಷಯಗಳನ್ನು ತಿಳಿಸಿದರು. ಈ ಲೋಕವು ಅಳಿದು ಹೋಗುವಂಥ ಲೋಕ, ಯಾವುದು ಶಾಶ್ವತ ಅಲ್ಲ. ಯೋಚನೆ ಮಾಡಿ ನೋಡ್ರಿ, ಈ 1 ತಿಂಗಳು ನಾವು ಬರಲಿಲ್ಲ, ಎಷ್ಟೋ ಆತ್ಮಗಳು ತತ್ತರಿಸಿ ಹೋಗ್ತಾ ಇತ್ತು. ಒಂದು ಮುಸ್ಲಿಂ ಕುಟುಂಬ, ನನಗೆ ಆಪರೇಷನ್ ಆಗಿ 3 ದಿನ ಮಾತ್ರ ಆಗಿತ್ತು. ಈ ಎಡಕಣ್ಣು ಬಲಗಣ್ಣು ಆಪರೇಷನ್ ಆಗಿ 3 ದಿನ. ನಾನು ತುಂಬ ರಿಕ್ವೆಸ್ಟ್ ಮಾಡಿದರು. ಆಕೆಗೆ ಸೈತಾನ್ ಹಿಡಿದಿತ್ತು. ಆಕೆಯ ಕುಟುಂಬದವರು, ಅದಾದಮೇಲೆ ಯಾರು ಪರಿಚಯ ಮಾಡಿಕೊಟ್ರೋ ಅವರು, ದಯವಿಟ್ಟು ನಾನು ನಿಮ್ಮನೆಗಾದರೂ ಕರ್ಕೊಂಡು ಬರ್ತೀನಿ, ಆಗ್ತಾ ಇಲ್ಲ. ಆಕೆ ಫೈನಲ್ ಡಿಗ್ರಿ, ಆಕೆಯ ವಿಷನ್ಗಳು ಭಯಂಕರ. ಆದರೆ ಆಕೆ ಈ ದುರಾತ್ಮ ಶಕ್ತಿಯಿಂದ ಕಾಲೇಜಿಗೆ ಹೋಗಲಿಲ್ಲ. ಒಂದು ದಿನವೂ ಕಾಲೇಜ್ ತಪ್ಪದಂಥ ಆಕೆ ವಿಶ್ವಾಸದಲ್ಲಿ, ಅವರ ಪದ್ಧತಿಗಳ ಪ್ರಕಾರ ವಿಶ್ವಾಸದಲ್ಲಿ ಕೊರತೆ ಇಲ್ಲದಂಥ ಹಾಗೂ ಕುಟುಂಬದಲ್ಲಿ ಆಕೆ ಒಂದು ಒಳ್ಳೆಯ ಒಂದು ಹೆಸರು ಪಡೆದಂಥ ಒಂದು ಉತ್ತಮವಾದಂಥ ಒಂದು ಹುಡುಗಿ ಒಬ್ಬಳೇ. ಆಕೆಗೆ ಈ ದುಷ್ಟಾತ್ಮ, ಪ್ರಿಯರೇ, ನನಗೆ ತುಂಬ ಬೇಜಾರಾಯಿತು. ನಾನು ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಆದರೆ ಒಂದು ತಿಳ್ಕೊಳ್ರಿ, ಭಯ ಪಡಬೇಡ್ರಿ. ಏಕೆಂದರೆ ಸ್ವಾಮಿ ನಿಮ್ಮ ಮಕ್ಕಳನ್ನು ಕಾಪಾಡ್ತಾಳೆ. ಪ್ರಿಯರೇ, ಬದುಕಿದಾಳೋ ಸತ್ತಿದಾಳೋ ಗೊತ್ತಿಲ್ಲ. ಕಾರಣ ನನ್ನ ಕಣ್ಣು ಆಪರೇಷನ್ ಆಗಿದೆ, ಜಸ್ಟ್ 3 ಡೇಸ್ ಆಗಿದೆ ಅಷ್ಟೇ. ಅದೇ ರೀತಿಯಲ್ಲಿ ಅನೇಕ ಈ ಫೋನ್ ಮೂಲಕ ಪ್ರಾರ್ಥನೆಯ ರಿಕ್ವೆಸ್ಟ್ಗಳು. ಆದರೆ ಒಂದು ತಿಳ್ಕೊಳ್ರಿ, ನಾವು ಮನೆಯಲ್ಲಿ ಯಾವ ವಿಧವಾದಂಥ ಈ ಮಾಟ ಮಂತ್ರವಾಗಲಿ, ಅದಾದಮೇಲೆ ಈ ದುರಾತ್ಮನ ಬಿಡುಗಡೆಯನ್ನು ಮನೆಯಲ್ಲಿ ಮಾಡಲಿಕ್ಕಿಲ್ಲ. ಕಾರಣಕ್ಕೆಂದರೆ ಅದು 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 ಮನೆ, ಇದು ದೇವನ ಆಲಯ.
ಮನೆಗೂ ಆಲಯಕ್ಕೂ ವ್ಯತ್ಯಾಸ ಇದೆ. ಕಾರಣ ಇಲ್ಲಿ ದೇವನ ಪ್ರಸನ್ನತೆಯೊಂದಿಗೆ ಅದನ್ನು ದೇವರು ಮಾಡುವಂಥ ಕಾರ್ಯ. ಮನೆಯಲ್ಲೂ ದೇವನ ಪ್ರಸನ್ನ ಇದೆ. ಆದರೆ ನನ್ನ ಮಕ್ಕಳು, ನನ್ನ ಅಳಿಯನೋ ಎಲ್ಲೋ ಒಂದು ತಪ್ಪು ನಡೆಯುವಾಗ ಅಲ್ಲಿ ಅಭಿಷೇಕ ನಷ್ಟಪಟ್ಟು ಹೋಗ್ತದೆ. ಮನೆಗಳಲ್ಲಿ ಯಾವ ಕಾರಣಕ್ಕೂ ಈ ದುಷ್ಟಾತ್ಮ, ನಾನು ಸ್ಕೂಲಲ್ಲೂ ಸಹ ಮುಂಚೆ ಸ್ಕೂಲಲ್ಲಿ ಮಾಡ್ತಾ ಇದ್ವಿ, ಅಲ್ಲಿ 3 ತಿಂಗಳು ಮಾಡಿದ್ವಿ. 4ನೇ ತಿಂಗಳಲ್ಲಿ ಅಲ್ಲಿ ಒಂದು ಮಗು ಸೈತಾನ ಕಾರ್ಯದಲ್ಲಿ, ಅಲ್ಲಿ ನಾವು ಬಿಡುಗಡೆ ಮಾಡಿಸಿದಂಥ, ದೇವರು ಬಿಡುಗಡೆ ಮಾಡಿದಂಥ ಸೈತಾನ ಆ ಮಗುವನ್ನು ಅಟ್ಯಾಕ್ ಮಾಡಿ ಆ ಚಿಕ್ಕ ಮಗು ನೇಣ ಹಾಕಿ ಸತ್ತು ಹೋಯ್ತು. ಅಲ್ಲಿಂದ ನಾವು ಸ್ಕೂಲಲ್ಲಿ ಈ ದುಷ್ಟಾತ್ಮದ ಕಾರ್ಯವನ್ನು ನಾವು ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಬಿಡಿಸ್ಲಿಲ್ಲ. ಪ್ರಿಯರೇ, ಯಾಕೆ ಹೇಳ್ತೀನಿ ಇದಂತ ಹೇಳಿದರೆ, ದೇವನು ನಮ್ಮೆಲ್ಲರ ಮೇಲೆ ಒಂದು ಉತ್ತಮವಾದಂಥ ಒಂದು ಅಭಿಪ್ರಾಯವನ್ನು ಇಟ್ಟಿದ್ದಾರೆ. ಈಗ ಎಷ್ಟೋ ತಂದೆ ತಾಯಿ ಇದ್ದೀರಿ, ನಿಮ್ಮ ಮಕ್ಕಳ ಮೇಲೆ ನೀವು ನಿರೀಕ್ಷೆ ಇಟ್ಟಿರ್ತೀರಿ. ನನ್ನ ಮಗಳು ಈ ರೀತಿ ಇರಬೇಕು, ನನ್ನ ಮಗನು ಈ ರೀತಿಯಾದಂಥ ಒಳ್ಳೆಯ ಒಂದು ಸ್ಥಾನಮಾನಕ್ಕೂ ವಿದ್ಯಾವಂತನಾಗಿಯೂ ಹಾಗೂ ಸಮಾಜದಲ್ಲಿ ಒಂದು ಉತ್ತಮವಾದ ಮನುಷ್ಯನಾಗಿ, ಮಗಳಾಗಿ ನಾನು ಅದನ್ನು ನೋಡಬೇಕೆಂಬುದಾಗಿ ಮಕ್ಕಳನ್ನ ಒಂದು ಒಳ್ಳೆಯ ಉತ್ತಮವಾದ ಸ್ಥಾನಮಾನದಲ್ಲಿ ನೀವು ಚಿಂತಿಸುವಂಥ ತಂದೆ ತಾಯಿ. ಯಾರು ಯಾವ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ನಿಮ್ಮ ಕಣ್ಣಾರೆ, ನಿಮ್ಮ ಕೈಯಾರೆ ಕೆಡಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಇಷ್ಟಪಡ್ತೀರಾ? ಹಲೋ, ಯಾರು ಇಷ್ಟಪಡೋದಿಲ್ಲ. ಆದರೆ ದೇವನ ವಾಕ್ಯ ಹೇಳ್ತದೆ, ಕುಟುಂಬದಲ್ಲಿ ತಂದೆ ತಾಯಿಯು ಅತಿ ಮುಖ್ಯವಾದಂಥ ಒಂದು ಪಾತ್ರ ಇದೆ, ತಂದೆ ತಾಯಿ. ಬಿಹಾರಲ್ಲಿ ನಾನು ಈಗ ಈ ಒಂದು ತಿಂಗಳು ಅನೇಕ ಕಾರ್ಯಗಳನ್ನು ದೇವರು ನನಗೆ ತಿಳಿಸುವಾಗ, ಎಲ್ರಿಗೂ ಗೊತ್ತು, ನಮ್ಮ ಭಾರತ ದೇಶದಲ್ಲಿ ಬಿಹಾರ ಒಂದು ರಾಜ್ಯ. ಅಲ್ಲಿ ಆ ಬಿಹಾರಲ್ಲಿ ನಮ್ಮ ಬ್ಯಾಂಗ್ಳೂರು ರೀತಿಯಲ್ಲಿ, ಮೈಸೂರು ರೀತಿಯಲ್ಲಿ, ಮಂಡ್ಯ ರೀತಿಯಲ್ಲಿ ಒಂದೊಂದು ಜಿಲ್ಲೆಗಳು. ಆ ಒಂದು ಡಿಸ್ಟಿಕಲ್ಲಿ, ಆ ಒಂದು ಊರಲ್ಲಿ 19 ಹಾಗೂ 20 ವರ್ಷಗಳು, 19-20 ವರ್ಷಗಳು ಈಚೆಗೆ ಒಂದೇ ಒಂದು ಮದುವೆ ಆಗಿರೋದು. ಒಂದೇ ಒಂದು ಮದುವೆ ಆದಮೇಲೆ ನಾನು ಕೇಳಿದೆ, ಒಂದೇ ಒಂದು ಮದುವೆ ಅಷ್ಟು ದೊಡ್ಡ ಊರಲ್ಲಿ ಹೇಗೆ? ಮಿಕ್ಕಿದವರು ಮದುವೆನೇ ಇಲ್ವಾ? ಇಲ್ಲ ಹೆಣ್ಣು ಮಕ್ಕಳು ಹುಟ್ಲಿಲ್ವಾ? ಇಲ್ಲ ಗಂಡು ಮಕ್ಕಳು ಹುಟ್ಲಿಲ್ವಾ? ಇಲ್ಲ ಸಂಸಾರ ಇಲ್ವಾ? ಇದೆ ಎಲ್ಲ. ಇಡೀ ಆ ಊರಿಗೆ ಒಂದು ಯಜಮಾನ, ಅವನು ಹೇಳಿದಾಗ ಯಾವ ಶಾಲಾ ಕಾಲೇಜ್ ಇಲ್ಲ. ಲಿಸನ್, ಕೇಳ್ರಿ, ಬೇರೆ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ. ಆ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳು ಇಲ್ಲ. ಯಾವ ಒಂದು ವ್ಯಕ್ತಿಯು ಆ ಊರಿಗೆ ಹೋಗೋಂಗಿಲ್ಲ, ಮಿಷನರೀಸ್ಗಳು ಹೋಗೋಂಗಿಲ್ಲ, ವಿದ್ಯಾವಂತರು ಹೋಗಂಗಿಲ್ಲ. ಇಡೀ ಊರು ವೇಶ್ಯವಾಟಿಕೆಯಲ್ಲಿ ಇರ್ತಕ್ಕಂಥ ಊರು. ಹೆಣ್ಣು ಮಕ್ಕಳು ಹುಟ್ಟುವಾಗ, ಇಲ್ಲಿ ನಾವು ಡಿಗ್ರಿ ಓದೋ ಮಕ್ಕಳನ್ನ ನಾವು ಮಗು ಅಂತ ಕರಿತೇವೆ, ಮಕ್ಕಳಾಗಿ ನಾವು ಪ್ರೀತಿಸ್ತೇವೆ, ನೋಡ್ತೇವೆ. 5 ವರ್ಷ ದಾಟಿದಂಥ ಮಕ್ಕಳಿಗೆ, ಸರಿಯಾಗಿ ಗಮನಿಸಿ ತಂದೆ ತಾಯಿಗಳೇ, 5 ವರ್ಷ ದಾಟಿದಂಥ ಹೆಣ್ಣು ಮಕ್ಕಳಿಗೆ ತೋರಿಸಿ 6ರಿಂದ 7 ವರ್ಷ ಹಾಗೂ 8 ವರ್ಷಕ್ಕೆ ಬರುವಷ್ಟರಲ್ಲಿ ಅವರನ್ನ ವೇಶ್ಯವಾಟಿ ವೃತ್ತಕ್ಕೆ ರೆಡಿ ಮಾಡ್ತಾರೆ. 9 ವರ್ಷ ಆದ ಮೇಲೆ ಆ ಮಕ್ಕಳನ್ನ ಸ್ವಂತ ತಂದೆ ತಾಯಿ ವೇಶ್ಯವಾಟಿಕೆಗೆ ಆ ಮಕ್ಕಳನ್ನ ಬಲಿಯಾಗಿ ಸಮರ್ಪಿಸ್ತಾರೆ. ಅಲ್ಲಿ ಏನಾದರೂ ಯಾವ ಒಂದು ವ್ಯಕ್ತಿಗಳು ಬರದೇ ಇದ್ದ ಕಾರಣ ಆ ಮಕ್ಕಳನ್ನು ತೆಗೆದು
ಅವರು ವೇಶ್ಯವಾಟಿಕೆ ನಡೆಯುವಂಥ ಊರುಗಳಿಗೆ ತಗೊಂಡೋಗಿ 5 ರಿಂದ 6 ಲಕ್ಷಕ್ಕೆ ಹೆಣ್ಣು ಮಕ್ಕಳನ್ನು, ಸ್ವಂತ ಮಕ್ಕಳನ್ನು ಮಾರಾಟ ಮಾಡಿದಂಥ ಈ ಮಕ್ಕಳನ್ನು ತಿರುಗಿಯೂ ಸಹ ನೋಡೋದಿಲ್ಲ. ತಂದೆ ತಾಯಿಯ ಸಂಬಂಧ ಇಲ್ಲ. ಮಕ್ಕಳು ಯಾವ ಕಾರಣಕ್ಕೂ ನನ್ನ ತಂದೆ ತಾಯಿನ ನೋಡ್ಬೇಕೆಂಬುದಾಗಿಯೂ ಆ ಮಕ್ಕಳಿಗೆ ತೋರಿಸುವಂತ ವ್ಯಕ್ತಿಯು ಅಲ್ಲಿ ಇಲ್ಲ. ಚಿಂತೆ ಮಾಡ್ರಿ. ಈ ರೀತಿ ಇರುವಂತ ಒಂದು ಊರಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಈ ಊರನ್ನು ಪ್ರವೇಶಿಸಬೇಕೆಂಬುದಾಗಿ ಒಂದು ದೈವ, ಒಂದು ಕುಟುಂಬ ಅವರನ್ನ ಅಲ್ಲಿಗೆ ಅದೇ ಊರಿನ ರೀತಿಯಲ್ಲೇ, ಅದೇ ಜನಾಂಗದ ರೀತಿಯಲ್ಲೇ ಹೋಗಿ ಅವರನ್ನು ಸಂಧಿಸಿ ಆ ಮಕ್ಕಳನ್ನು ಒಂದು ಕುಟುಂಬವನ್ನು ಅವರಲ್ಲಿ ಬರಮಾಡಿ ಪ್ರಾರ್ಥನೆ, ವಿದ್ಯಾಭ್ಯಾಸಕ್ಕೆ ಆ ಮಕ್ಕಳನ್ನು ಸೆಳೆದು ಒಂದು ಕುಟುಂಬದಲ್ಲಿ ಪ್ರಾರ್ಥನೆ ಪ್ರಾರಂಭಿಸಿದಂಥ ಒಂದು ಪ್ರಾರ್ಥನೆ ಈಗ ಆ ಊರಲ್ಲಿ 2001ನೇ ಇಸವಿಯಲ್ಲಿ ಫಸ್ಟ್ ಮದುವೆ ಆಗಿದ್ದು ಈ ಓದಿಸಿದಂಥ ಮಗಳಿಗೆ. ಫಸ್ಟ್ ಮದುವೆ. ಆ ಮದುವೆಯನ್ನು ನೋಡಿ ಆ ಊರಿನ ಯಜಮಾನ ಯಾರು ಮದುವೆ ಮಾಡಿದ್ರು ಅವರನ್ನು ಕರೆದು, ನಮ್ಮ ಊರಲ್ಲಿ ಇದುವರೆಗೂ ಯಾವ ಮದುವೆ ನಡೀಲಿಕ್ಕೆ ನಾನು ಬಿಡಲಿಲ್ಲ. ಆತನಿಗಾಗಿ 14-15 ವರ್ಷಗಳ ಕಾಲ ಪ್ರಾರ್ಥನೆ ಮಾಡ್ಯಾರ. ಅವನ ಮಾನಸಾಂದ್ರಕ್ಕಾಗಿ. ಅವನ ಕೈಯಲ್ಲಿ ಯಾವಾಗಲೂ ಡಬಲ್ ಬ್ಯಾರಲ್ ಗನ್, ಅವನ ಸುತ್ತಲೂ ಎಸ್ಕಾಟ್ಗಳು. ಅವನು ಯಾವ ಕಾರಣಕ್ಕೂ ಕಣ್ಣೀರೋ, ದುಃಖವೋ, ವೇದನೆ, ಸಂಕಟ ಎಂಬುದು ಅವನಿಗಿಲ್ಲ. ಪೊಲೀಸರಿಗೆ ಭಯಪಡದಂಥ ಒಂದು ಜನಾಂಗ. ಅವನು ಯಾರನ್ನ ಬೇಕಾದರೂ ಯಾವಾಗ ಬೇಕಾದರೂ ಶೂಟ್ ಮಾಡಬಹುದು. ಈ ರೀತಿ ಇರುವಂಥ ವ್ಯಕ್ತಿ ಇವರನ್ನು ಕರೆದು ಅವರ ಮುಂದೆ ಮೊಣಕಾಲಾಕಿ, ನೀವು ಯಾವ ಜನಾಂಗಕ್ಕೆ ಸೇರಿದವರು? ನಮ್ಮ ಊರಲ್ಲಿ ಮದುವೆ ಎಂಬುದು ಗೊತ್ತಿಲ್ಲ, ನಮ್ಮ ಊರಲ್ಲಿ ಮದುವೆ ಎಂಬುದು ಮಾಡಿಸಿಲ್ಲ. ಈ ಮದುವೆಯ ಸಮಾರಂಭವನ್ನು ನೀವು ಮಾಡಿದ್ದು ನನ್ನ ಮನಸ್ಸಿಗೆ ಒಂದು ತೃಪ್ತಿಯನ್ನು ತಂದಿದೆ ಅಂತೇಳಿ ಮೊಣಕಾಲಾಕಿ ಅವನ ಕೈಗೆ ಅವನ ಬಂದೂಕವನ್ನು ಕೊಟ್ಟು, ಇವತ್ತು ಈ ಊರಲ್ಲಿ ನಾನು ಪ್ರಮಾಣ ಮಾಡ್ತೇನೆ, ನಾನು ಸಾಯುವ ತನಕ ಈ ಊರಲ್ಲಿ ನನ್ನ ಕಣ್ಣೆದುರಿಗೆ ವೇಶ್ಯವಾಟಿಕೆ ನಡಿಕೂಡದು. ಈ ಊರಲ್ಲಿ ಪ್ರತಿಯೊಂದು ವ್ಯಕ್ತಿಯು ಸಂಪೂರ್ಣವಾಗಿ ಅವರ ಮಕ್ಕಳನ್ನು ವಿದ್ಯೆಯಲ್ಲೂ ವಿಶ್ವಾಸದಲ್ಲೂ ಯಾವ ಒಂದು ಈ ಕುಟುಂಬವನ್ನು ಆಶೀರ್ವಾದ ಮಾಡಿ ಇವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಒಂದು ಮದುವೆಯನ್ನು ಎಂಬುದಾಗಿ ಮಾಡುತ್ತಿದ್ದಾರೋ, ಈ ಒಂದು ವ್ಯಕ್ತಿಯನ್ನ ನಾನು ಗೌರವಿಸ್ತೇನೆ, ನೀವು ಸಹ ಗೌರವಿಸಬೇಕು. ಇವರಿಗೇನಾದರೂ ಮಾಡಿದ್ದಲ್ಲಿ ನಿಮ್ಮನ್ನು ನಾನು ಬಿಡೋದಿಲ್ಲ ಎಂಬುದಾಗಿ ಊರಿನ ಯಜಮಾನ ಅಂದು ಪ್ರಮಾಣ ಮಾಡಿದ ಈ ಸತ್ಯವೇದವನ್ನು ಹಿಡಿದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟಿ ಕರ್ತನನ್ನು ಘನಪಡಿಸಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಈ ಲೋಕದಲ್ಲಿ ನಮಗೆ ಮೈಸೂರಲ್ಲಿದ್ದೇವೆ, ನಮಗೇನು ಗೊತ್ತಿಲ್ಲ. ಒಂದು ಹೆಣ್ಣು ಮಕ್ಕಳ ಸ್ಥಿತಿ, ಅಲ್ಲಿ ಆ ಹೆಣ್ಣು ಮಕ್ಕಳು ಕಣ್ಣೀರಿಟ್ಟು, ನಾನು ಈ ವೃತ್ತಿಗೆ ಇಲ್ಲ, ಕಣ್ಣೀರಿಟ್ಟು ನಾನು ನನ್ನ ತಂದೆ ತಾಯಿ ಜೊತೆಲಿ ಇರಬೇಕೆಂಬುದಾಗಿ ಅಪೇಕ್ಷಿಸಿದ್ರು. ಬಿಡುವಂಥದ್ದಲ್ಲ. ಯೋಚನೆ ಮಾಡಿ ನೋಡ್ರಿ, ನಿಮ್ಮ ಮಕ್ಕಳು LKG UKG ಓದುವಾಗ, ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಓದುವಾಗ, ಸ್ಕೂಲಿಂದ ಆಟೋದಲ್ಲೋ ವ್ಯಾನಲ್ಲೋ ಬರುವಾಗ ಒಂದು ಅರ್ಧ ಗಂಟೆ ಲೇಟ್ ಆದರೆ ನಿಮ್ಮ ಹೃದಯ ಯಾವ ರೀತಿ ಮಿಡಿಯುತ್ತೆ? ಅಯ್ಯೋ, ನನ್ನ ಮಗಳು ಬರಲಿಲ್ಲ, ನನ್ನ ಮಗ ಬರಲಿಲ್ಲ, ಎಷ್ಟು ಫೋನ್ ಕಾಲ್ ಮಾಡಬಹುದು. ಸ್ವಂತ ಮಕ್ಕಳು, ಜನ್ಮ ಕೊಟ್ಟಂತ ಮಕ್ಕಳನ್ನ ಬ್ಲೂ ಫಿಲಿಂ ತೋರಿಸಿ ಅವರನ್ನ ವೇಶ್ಯವಾಟಿಕೆಗೆ ಸಿದ್ಧಪಡಿಸುವಂತ
ಒಂದು ಜನಾಂಗ ಈ ಲೋಕದಲ್ಲಿ ಇದೆಯಲ್ಲ, ಅವರಿಗಾಗಿ ನೀವು ನಾನು ಪ್ರಾರ್ಥಿಸಬೇಕು. ಅದಕ್ಕಾಗಿಯೇ ದೇವರು ನಮ್ಮೆಲ್ಲರನ್ನ ಆರಿಸಿಕೊಂಡದು. ಅದಕ್ಕಾಗಿಯೇ ದೇವರು ನಮ್ಮೆಲ್ಲರನ್ನ ಎಲ್ಲ ಜನಾಂಗಗಳ ಮಧ್ಯದಲ್ಲಿ ನಮ್ಮನ್ನು ಎಬ್ಬಿಸಿರ್ತಕ್ಕಂಥದ್ದು. ಕೇವಲ ನನಗೆ ನಾನಾ ಪ್ರಶ್ನೆಯಿಂದ ಬಿಡುಗಡೆ ಆದರೆ ಸಾಕಪ್ಪ ಎಂಬುದಾಗಿ ಅಲ್ಲ. ಪ್ರಿಯರೇ, ಕ್ರಿಸ್ತನ ಹತ್ರ ಬರಲಿಕ್ಕೆ, ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳಲಿಕ್ಕೆ ನೀವು ನಾನು ಭಾಗ್ಯವಂತರು. ನಾವು ದೇವರನ್ನ ಸದಾಕಾಲ ಸ್ತುತಿ ಮಾಡುವಂತ, ದೇವನನ್ನ ಸದಾಕಾಲ ತನ್ನ ಆಶ್ರಯದಲ್ಲಿ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿರ್ತಕ್ಕಂಥ ದೇವನನ್ನ, ಆ ದೇವನು ನಮ್ಮೆಲ್ಲರನ್ನ ಪ್ರತಿ ಕ್ಷಣವೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ದೇವನನ್ನ ನಾನು ಎಂದಿಗೂ ಯಾವ ಕಾರಣಕ್ಕೂ ನನ್ನ ಒಂದು ಸ್ವಭಾವದೊಂದಿಗೆ ನಿರ್ಲಕ್ಷ್ಯ ಮಾಡಿಕೊಡುವುದೆಂಬುದಾಗಿ. ಇದಕ್ಕಾಗಿಯೇ ಪ್ರತಿಯೊಬ್ಬರನ್ನ ಆರಿಸಿಕೊಂಡದು. ಸುಮ್ಮನೆ ನಾವು ಬಂದಿಲ್ಲ, ಇಲ್ಲಿ ಸುಮ್ಮನೆ ನಿಮ್ಮನ್ನ ಕರೆಸಿಲ್ಲ. ಹಾಗೂ ದೇವನ ಈ ಸಂದೇಶವನ್ನು ಕೇಳಲಿಕ್ಕೆ ದೇವನು ಇಂದು ನಿಮ್ಮನ್ನ ಬರಮಾಡಿದ್ದು ಇದಕ್ಕಾಗಿಯೇ. ನಿಮ್ಮಿಂದ ನಿಮ್ಮ ಮಕ್ಕಳನ್ನ ಮದುವೆ ಮಾಡಿ ಹಾಗೂ ನಿಮ್ಮ ಮಕ್ಕಳನ್ನು ಓದಿಸಿ ನೀವು ನಿರೀಕ್ಷಿಸುವಂಥದ್ದು ಏನು? ನನ್ನ ಮಕ್ಕಳು, ನನ್ನ ಅಳಿಯ ಇಲ್ಲ ನನ್ನ ಸೊಸೆ ಒಳ್ಳೆಯದಾಗಿ, ಒಳ್ಳೆಯ ಸೊಸೆ ಬೇಕು, ಒಳ್ಳೆಯ ಅಳಿಯ ಬೇಕು, ಹಾಗೂ ಒಳ್ಳೆ ಮಕ್ಕಳು ಹುಟ್ಟಬೇಕು, ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕೆಂಬುದಾಗಿ ಅನೇಕ ವಿಷನನ್ನು ಇಟ್ಟಿರ್ತಕ್ಕಂಥ ತಂದೆ ತಾಯಿ ದೇವರು ನಮ್ಮ ಮೇಲೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇಟ್ಟಿರ್ಬೋದು. ಹಾಗಾದರೆ ನಾನು ದೇವನ ಮುಂದೆ ಏನಾಗಿದ್ದೇನೆ? ನಿಮಗೆಲ್ಲ ಎಷ್ಟೋ ವಯಸ್ಸಾಗಿದೆ, ಹೌದಲ್ಲ? ಹಲೋ, ನಾವು ಕೇಳುವಂಥದ್ದು ಏನು? ದಿನಂಪ್ರತಿ ಅನೇಕ ದೇವನ ಹತ್ರ ಬರುವಾಗೆಲ್ಲ ಭಿಕ್ಷೆ ಬೇಡ್ತೇವೆ. ನಾವೊಂಥರ ಭಿಕ್ಷಕರು. ನಾವು ಬರುವಾಗಲ್ಲ, ಸ್ವಾಮಿ ನನಗೆ ಒಳ್ಳೇದು ಮಾಡು, ನನ್ನ ಗಂಡನಿಗೆ ಒಳ್ಳೇದು ಮಾಡು, ನನ್ನ ಹೆಂಡತಿಗೆ ಒಳ್ಳೇದು ಮಾಡು, ನನ್ನ ಅಳಿಯನಿಗೆ, ನನ್ನ ಸೊಸೆಗೆ, ಇಲ್ಲ ನನ್ನ ಮಕ್ಕಳಿಗೆ. ಈ ರೀತಿ ನಾವು ಒಂದಲ್ಲ ರೀತಿಯಲ್ಲಿ ಕೇಳುವಾಗ ನಮ್ಮ ಆತ್ಮವನ್ನು ನಾವು ಕೇಳ್ಕೊಳ್ಳೋಣ. ನಾನು ಸಭೆಗಾಗಿ, ನಾನು ನನ್ನ ನೆರೆಯವರಿಗಾಗಿ ನಾನೇನು ಮಾಡ್ತಾ ಇದ್ದೇನೆ ಎಂಬುದಾಗಿ ಕೇಳ್ಕೊಳ್ರಿ. ನನ್ನ ಕುಟುಂಬಕ್ಕಾಗಿ, ನನ್ನ ಸಭೆಗಾಗಿ, ನನ್ನ ಊರಿಗಾಗಿ, ನನ್ನ ಒಂದು ಅಕ್ಕಪಕ್ಕದವರಿಗಾಗಿ, ಹಾಗೂ ನಾನಾ ರೀತಿಯಲ್ಲಿ ಕಷ್ಟಪಡುವವರಿಗಾಗಿ ನನ್ನ ಕೊಡುಗೆ ಏನು? ಪ್ರತಿಯೊಬ್ರು ಕೇಳ್ಕೊಳ್ರಿ. ಇಲ್ಲ ಸ್ವಾಮಿ, ನಾವು ಸತ್ತಾಗ ಒಂದು ಲೆಕ್ಕ ಇದೆ, ಪ್ರತಿಯೊಬ್ಬರಿಗೂ ಒಂದು ಲೆಕ್ಕ. ದೇವ್ರು ಕೇಳ್ತಾರೆ, ಭೂಮಿಯಲ್ಲಿ ನೀನು ಏನಪ್ಪ ಮಾಡಿದೆ? ಏನು ಹೇಳ್ತೀರಿ? ಸ್ವಾಮಿ, ಕಷ್ಟಪಟ್ಟು ಕೆಲಸ ಎಲ್ಲ ಮಾಡಿ ಒಂದು ಮನೆ ಕಟ್ಟಿದ್ದೀನಿ, ಇನ್ನೊಂದು ಮನೆ ಬಾಡಿಗೆಗೆ ಮಾಡ್ಕೊಂಡಿದ್ದೀನಿ, ನನ್ನ ಆದಾಯಗಳನ್ನ ಹಿಂಗೆ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಷ್ಟಪಟ್ಟು ಒಂದು ಚೈನ್ ಮಾಡಿಸ್ಕೊಂಡೆ, ಉಂಗುರ ಮಾಡಿಸ್ಕೊಂಡೆ, ಮದುವೆ ಮಾಡಿದೆ, ಹಾಗೂ ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡಿಕೊಂಡೆ. ಅದೆಲ್ಲ ಸಾಕು, ಅದು ನಿನಗೆ, ಲೋಕದಲ್ಲಿ ನೀವು ಜೀವಿಸುವುದಕ್ಕಾಗಿ, ಅದು ಲೋಕದಲ್ಲಿ ನಿನಗೆ ಕೊಟ್ಟಂಥ ಕಾರ್ಯ. ಇದೆಲ್ಲವೂ ನೀನು ಬಿಟ್ಟು ಪರಲೋಕಕ್ಕೆ ಬರುವಂಥ ಕಾರ್ಯದಲ್ಲಿ ನೀನು ನಿನ್ನ ನೆರೆಯವರಿಗೆ ಏನು ಮಾಡಿದ್ದೀಯಾ? ನಂಬರ್ 1, ನಿನ್ನಿಂದ ನಿನ್ನ ಕುಟುಂಬಕ್ಕೆ, ನಿನ್ನಿಂದ ನಿನಗೆ, ದೇವನ ವಾಕ್ಯದಲ್ಲಿ ನಿನಗೆ ಎಚ್ಚರಿಸಿ ವಾಕ್ಯವನ್ನ ನಿನ್ನ ಹೃದಯದಲ್ಲಿ ತುಂಬಲು ನಾನು ಈ ಒಂದು ಸಮಯವನ್ನು ಕೊಟ್ಟಲ್ಲ. ನಿನ್ನ ಆತ್ಮವನ್ನು ಯಾವ ರೀತಿಯಲ್ಲಿ ಕಾಪಾಡಿ ನೀನು ಪರಲೋಕವನ್ನ ಕೇಳ್ತೀಯಾ ಎಂಬುದಾಗಿ ಹೇಳುವಾಗ ನಿಮ್ಮ ಆನ್ಸರ್ ಏನು? ಪ್ರತಿಯೊಬ್ಬರು ಕೇಳ್ಕೊಳ್ರಿ. ಆತ್ಮದ ಆದಾಯ ಮಾಡದಿದ್ದರೆ ಲೋಕದ ಆದಾಯ ಇಲ್ಲ. ಲೋಕದಲ್ಲಿ ನಮ್ಮೆಲ್ಲರಿಗೂ ಜೀವನ ಕೊಡ್ತಾರೆ ದೇವರು. ಭಿಕ್ಷಕನ ನೋಡ್ರಿ, ಭಿಕ್ಷಕನಿಗೆ ಮನೆ ಇಲ್ಲ. ನೀವು ಸ್ವಿಚ್ ಹಾಕಿದರೆ ಫ್ಯಾನ್, ಸ್ವಿಚ್ ಹಾಕಿದರೆ ಲೈಟ್, ಮನ್ಸು ಮಾಡಿದರೆ ಆಟೋದಲ್ಲೋ ಬಸ್ಸಲ್ಲೋ, ಮನ್ಸು ಮಾಡಿದರೆ ಯಾವುದೋ ಊರು,
ಮನಸ್ಸು ಮಾಡಿದರೆ ಯಾವುದೋ ಹೋಟೆಲ್ ಭಿಕ್ಷಕರಿಗೆ, ಹುಚ್ಚರಿಗೆ, ಹಲೋ, ಹುಚ್ಚರಿಗೂ ಭಿಕ್ಷಕರಿಗೂ ಅವರು ಯಾರು ನಮ್ಮ ರೀತಿಯಲ್ಲೇ ಕಣ್ಣು ಕಾಲು ಕೈ ಎಲ್ಲ ಇದೆ, ಹೌದಾ? ಅವರಿಗೆ ಯಾವ ವಿಧವಾದಂಥ ಈ ಲೋಕದಲ್ಲಿ ಒಂದು ನೆನೆಸಿದಂಥ ಕಾರ್ಯವನ್ನು ಮಾಡಲಿಕ್ಕಿಲ್ಲ. ಅವರು ನಮ್ಮವರೇ, ಅವರು ನಮ್ಮ ರೀತಿಯಲ್ಲೇ. ಅವ್ರ ತಾಯಿ 9 ತಿಂಗಳಲ್ಲಿ ಎತ್ತಿರೋಳು. ದೇವನ ವಾಕ್ಯ ಹೇಳ್ತದೆ, ಆಗ ಭಿಕ್ಷಕರನ್ನು ನೋಡಿ ಸಂತೋಷ ಪಡುವಂಥದ್ದಲ್ಲ, ಹುಚ್ಚರನ್ನು ನೋಡಿ ಸಂತೋಷ ಪಡುವುದಂತ ಅಲ್ಲ, ಬದಲಿಗೆ ನನ್ನ ದೇವರು ನನ್ನನ್ನು ಎಷ್ಟು ಸುರಕ್ಷಿತವಾಗಿ ಕಾಪಾಡಿದಂತ ನೀವು ನಾನು ಎಷ್ಟು ಆತ್ಮಗಳ ಆದಾಯವನ್ನು ಮಾಡಿದ್ದೇನೆ ಕೇಳ್ಕೊಳ್ಳಿ. ಅದಕ್ಕಾಗಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಯೋಹಾನನ ಶುಭ ಸಂದೇಶ, ಗಾಸ್ಪಲ್ ಜಾನ್. ದಯವಿಟ್ಟು ನಾನು ಬರೋ ವಾರದಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಬೇಕು, ಇಲ್ದಿದ್ರೆ ಯಾರು ಯಾವ ಕಾರಣಕ್ಕೂ ಇಲ್ಲಿ ನಮ್ಮ ಮೈಸೂರು, ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಅಂದರೆ, ಈ ಒಳ್ಳೆ ನಾಯಿ ನಮ್ಮ ರಾಜೀವ್ ನಗರದಿಂದ ಒಂದು ಫೋನ್ ಕಾಲ್ ಬಂತು. ರಾಜೀವ್ ನಗರ ಗೊತ್ತಲ್ಲ, ಅಲ್ಲಿ ಬ್ರದರ್ ಪ್ರೇಯರ್ ಮಾಡ್ರಿ ಅಂತ ಹೇಳಿದರು. ನಾನು ಹೇಳಿದೆ, ಏತಕ್ಕಾಗಿ ಪ್ರೇಯರ್ ಮಾಡಿ? ಇಲ್ಲ, ನಮ್ಮ ಪಪ್ಪಿಗೆ ಹುಷಾರಿಲ್ಲ ಅಂತ. ನನಗೆ ಸ್ವಲ್ಪ ಡೌಟ್ ಆಯಿತು. ಮಗುಗ ಅವ್ರು ಯಾಕಂದರೆ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ರು ನನಗೆ. ಮಗು ಹುಟ್ಟುಬಿಡ್ತಾ, ಹುಟ್ಟಿದ ಮೇಲೆ ಇವ್ರು ಹೇಳಿಲ್ವೋ ಏನೋ ಗೊತ್ತಿಲ್ಲ, ಪಪ್ಪಿಗಾಗಿ ಪ್ರೇಯರ್ ಮಾಡ್ರಿ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಡೌಟ್ ಆಗಿ ನಾನು ಕೇಳಿದೆ, ಪಪ್ಪಿ ಅಂದರೆ ಯಾರು? ನಿಮ್ಮ ಮಗಳ, ಮಗನ, ಇಲ್ಲ ಮೊಮ್ಮಕ್ಕಳ, ಯಾರು? ಇಲ್ಲ ಇಲ್ಲ ಬ್ರದರ್, 30,000 ಕೊಟ್ಟು ಒಂದು ನಾಯಿ ಮರಿ ತಗೊಂಡು ಬಂದಿದೆ. ಎಷ್ಟು? 30,000 ಕೊಟ್ಟು ಒಂದು ನಾಯಿ ಮರಿ ತಂದಿದ್ದೇನೆ. ಅದಕ್ಕೆ 10 ದಿವಸದಿಂದ ಲೂಸ್ ಮೋಷನ್. ಈ ಪಪ್ಪಿ ತಿನ್ನತ್ತೆ ಲೂಸ್ ಮೋಷನ್ ಆಗ್ತದೆ ಬ್ರದರ್. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ, ಆದರೆ ನಿಲ್ಲಿಲ್ಲ. ಸಡನ್ ಜ್ಞಾಪಕ ಬಂದಿದ್ದು ನಿಮ್ಮನ್ನ. ಅದಕ್ಕಾಗಿ ದಯವಿಟ್ಟು ನಮ್ಮ ಪಪ್ಪಿಗೆ ಲೂಸ್ ಮೋಷನ್ ನಿಲ್ಲಕ್ಕಾಗಿ ಪ್ರಾರ್ಥಿಸ್ರಿ. ಯೋಚನೆ ಮಾಡ್ರಿ, ಪ್ರಾರ್ಥನೆ ಎಂಬುದು ಎಷ್ಟು ಚೀಪಾಗಿ ನೋಡ್ತಾರೆ. ಪ್ರಾರ್ಥನೆ ಮಾಡೋಣ, ಮನುಷ್ಯನಿಗಾಗಿ ಮಾಡೋಣ, ಅದು ಒಂದು ಲೆಕ್ಕಾಚಾರ ಇದೆ. ಆದರೆ ನೀನು ಮಾಡು, ನೀ ದೀಕ್ಷೆ ತಗೊಂಡವರಲ್ಲ, ನಿನ್ನ ಕೈ ಏನು ಆಗಿಲ್ಲಲ್ಲ, ಹಾಳಾಗಿಲ್ಲಲ್ಲ, ನಿನಗೆ ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇದೆಯಲ್ಲ, ಸಭೆ ನಿನಗೆ ತಿಳಿಸ್ಕೊಟ್ಟಿದೆಯಲ್ಲ, ನಿನಗೆ ಆ ಪವರನ್ನು ದೇವರು ಕೊಟ್ಟಿದ್ದಾರಲ್ಲ. ನಿನ್ನ ಪಪ್ಪಿಗಾಗಿ ಆದರೂ ಪ್ರಾರ್ಥನೆ ಮಾಡು, ನಿನ್ನ ಗಂಡನಿಗಾಗಿ ನಿನಗಾಗಿ ಪ್ರಾರ್ಥನೆ ಮಾಡು. ಸರಿ, ನನಗೆ ಪಿತ್ತ ನೆತ್ತಿಗೆ ಹತ್ತಿತ್ತು, ನಾನು ಏನು ಹೇಳಲಿಲ್ಲ, ಫೋನ್ ಆಫ್ ಮಾಡೋದು, ಆನ್ಸರ್ ಮಾಡಲಿಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಈ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಈ ಮೈಸೂರು, ಬ್ಯಾಂಗ್ಳೂರು ಸಿಟಿಗಳಲ್ಲಿ ಯೇಸು ಸ್ವಾಮಿ ಒಂದು ಕರ್ಬೇವು ಸೊಪ್ಪು,